ಈಗಿನ ಮಕ್ಕಳಿಗೆ ತಂದೆ ತಾಯಿ ಪಡ್ತಾ ಇದ್ದಂಥ ಕಷ್ಟಗಳು ಏನು ಗೊತ್ತಿಲ್ಲ. ತಾಯಿಯ ನೋವುಗಳು ಗೊತ್ತಿಲ್ಲ. 9 ತಿಂಗಳು ಹೊತ್ತು ಹೆತ್ತ ಆ ತಾಯಿಯನ್ನು ಬಾಯ್ ಫ್ರೆಂಡಿಗೋಸ್ಕರ ಕೊಲ್ತಾಳೆ ಅಂತಂದ್ರೆ ಏನು ಹೇಳಬೇಕು. 10ನೇ ತರಗತಿ ಫೇಲ್ ಆಗ್ತಾಳೆ. ತಾಯಿ ಆದರೂ ಕೂಡ ಜೋಪಾನ ಮಾಡ್ತಾಳೆ. ಆದರೆ ಬಾಯ್ ಫ್ರೆಂಡಿಗೋಸ್ಕರ ತಾಯಿಯನ್ನೇ ಮುಗಿಸ್ಬಿಟ್ಲು. ಎಂಥ ಮಕ್ಕಳು ನೋಡಿ ಸ್ಟೋರಿಯನ್ನು. ಸ್ನೇಹಿತರ ಜೊತೆ ಸೇರಿ ಹೆತ್ತಮ್ಮನ ಕೊಂದ ಮಗಳು ಕೊಲೆ ಬಳಿಕ ನಾಪತ್ತೆ, ದೊಡ್ಡಮ್ಮನಿಂದ ದೂರು. ತನಿಖೆ ನಡೆಸಿದ ಪೊಲೀಸರಿಗೆ ಕಾದಿತ್ತು ಶಾಕ್. ಈ ಫೋಟೋದಲ್ಲಿರುವ ಮಹಿಳೆಯ ಹೆಸರು ನೇತ್ರಾವತಿ. 35 ವರ್ಷದ ಈಕೆ ತನ್ನ ಮಗಳ ಜೊತೆ ಉತ್ತರಹಳ್ಳಿಯ ಸರ್ಕಲ್ ಮಾರಮ್ಮ ದೇವಸ್ಥಾನದ 6ನೇ ಕ್ರಾಸ್ನಲ್ಲಿ ವಾಸವಾಗಿದ್ದರು. ನೇತ್ರಾವತಿ ಅವರು ಫೈನಾನ್ಸ್ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ತಮ್ಮ ಮಗಳನ್ನು ಓದಿಸ್ಕೊಂಡು ಜೀವನ ನಡೆಸ್ತಾ ಇದ್ರು. ಆದರೆ ಅಕ್ಟೋಬರ್ 25ರಂದು ನೇತ್ರಾವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಪೊಲೀಸರು UDR ಪ್ರಕರಣ ದಾಖಲಿಸಿ ತನಿಖೆ ಕೈಗೆತ್ತಿಕೊಂಡಿದ್ದು, ಈ ವೇಳೆ ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂಬುದು ಬೆಳಕಿಗೆ ಬಂದಿದೆ. ಅಂದಹಾಗೆ ನೇತ್ರಾವತಿ ಕೊಲೆಗೆ ಕಾರಣವಾಗಿದ್ದು ತಾನೇ ಜನ್ಮ ಕೊಟ್ಟ ಮುದ್ದಿನ ಮಗಳು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಹೌದು, ಮೃತ ನೇತ್ರಾವತಿಯ ಅಪ್ರಾಪ್ತ ಮಗಳು ಹಾಗೂ ಆಕೆಯ 4 ಸ್ನೇಹಿತರು ಸೇರಿ ಈ ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ನೇತ್ರಾವತಿ ಮಗಳು ಅಪ್ರಾಪ್ತ ಬಾಲಕನನ್ನ ಇಷ್ಟಪಟ್ಟಿದ್ಲಂತೆ. ಅಕ್ಟೋಬರ್ 5ರಂದು ರಾತ್ರಿ 10:30ರಲ್ಲಿ ತನ್ನ ಸ್ನೇಹಿತ ಸೇರಿದಂತೆ 4 ಬಾಲಕಿ ಮನೆಗೆ ಬಂದಿದ್ದಾರೆ. ಈ ವೇಳೆ ನೇತ್ರಾವತಿ ಮಲಗಿದ್ದು ಮಕ್ಕಳನ್ನ ಕಂಡು ಹೆದರಿಸಿದ್ದಾರೆ. ಇಷ್ಟೊತ್ತಿನಲ್ಲಿ ಸ್ನೇಹಿತರನ್ನ ಕರೆಸಿದ್ದಕ್ಕೆ ಮಗಳನ್ನ ಪ್ರಶ್ನೆ ಮಾಡಿ ಬಳಿಕ ಪೊಲೀಸರಿಗೆ ಫೋನ್ ಮಾಡ್ತೀನಿ ಎಂದಿದ್ದ. ಇಷ್ಟಕ್ಕೆ ಕುಪಿತಗೊಂಡ ಅಪ್ರಾಪ್ತರು ನೇತ್ರಾವತಿ ಕುತ್ತಿಗೆಗೆ ಟವಲ್ನಲ್ಲಿ ಬಿಗಿದು ಉಸಿರುಗಟ್ಟಿಸಿದ್ದಾರೆ. ಮಹಿಳೆ ಕುಸಿದು ಬೀಳ್ತಾ ಇದ್ದಂತೆ ರೂಮ್ಗೆ ಎಳೆದೊಯ್ದು ಸೀರೆಯಿಂದ ಫ್ಯಾನ್ಗೆ ನೇಣು ಬಿಗಿದಿದ್ದಾರೆ. ನಮಗೆ ಇದು ರಿಪೋರ್ಟ್ UDR ಅಂತ ರಿಪೋರ್ಟ್ ಆಗಿದ್ದು ಸೋಮವಾರ ಬೆಳಿಗ್ಗೆ. ಬಟ್ ನಿನ್ನೆ ಸಾಯಂಕಾಲ ನಮಗೆ ಇದು ಒಂದು ಕೊಲೆ ಪ್ರಕರಣಕ್ಕೆ ಕನ್ವರ್ಟ್ ಆಗಿದೆ. ಹೀಗಾಗಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಂಡಿರುತ್ತೆ. ಅಷ್ಟು ಜನ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಟೋಟಲಿ 5 ಜನ. ಎಲ್ಲ ಮಕ್ಕಳನ್ನು ಕೂಡ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳನ್ನು ಇದ್ದಾರೆ. 34 ವರ್ಷದ ನೇತ್ರಾವತಿ ಎಂಬ ಮಹಿಳೆಯ ಮೃತದೇಹ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಹಾಗಾಗಿ ಸುಬ್ರಹ್ಮಣ್ಯ ಪೊಲೀಸರು ಈಗ UDR ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿದರು. ತನಿಖೆ ವೇಳೆ ಪೊಲೀಸರಿಗೆ ಆಶ್ಚರ್ಯಕರವಾದ ವಿಚಾರಗಳು ತನಿಖೆಯಿಂದ ಬಯಲಾಗ್ತಾ ಇರುತ್ತೆ. ಯಾಕೆಂದರೆ ಈ ಒಂದು ಮೃತದೇಹ ಏನಿದೆ ಕೇವಲ UDR ಅಲ್ಲ, ಇದು ಕೊಲೆ ಅನ್ನುವಂಥ ಮಾಹಿತಿ ಬೆಳಕಿಗೆ ಬರುತ್ತೆ. ಹಾಗಾಗಿ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಕರಣದ ಹಿಂದೆ ಮಗಳು ಇದ್ದಾಳೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಗತ್ತೆ. ಮಗಳಿದ್ದಾಗ ಮನೆಗೆ ಬರ್ತಾ ಇದ್ದ ಬಾಯ್ ಫ್ರೆಂಡ್ ಪೊಲೀಸರಿಗೆ ದೂರು ನೀಡುತ್ತೇನೆ ಎಂದಿದ್ದಕ್ಕೆ ಕೊಲೆ. ಇನ್ನು ಘಟನೆಯಲ್ಲಿ ನೇತ್ರಾವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದು ಪೊಲೀಸರು ಆತ್ಮಹತ್ಯೆ ಅಂತ UDR ಪ್ರಕರಣ ದಾಖಲಿಸಿದರು. ಆದರೆ ನೇತ್ರಾವತಿ ಸಾವನ್ನಪ್ಪಿ 3 ದಿನಗಳಾದರೂ ಮಗಳು ಮಾತ್ರ ಕಂಡಿರಲಿಲ್ಲ. ಈ ಬಗ್ಗೆ ಅನುಮಾನಗೊಂಡ ನೇತ್ರಾವತಿ ಅಕ್ಕ ಅನಿತಾ ಮಗಳ ಕಾಣೆ ಬಗ್ಗೆ ದೂರು ನೀಡಿದರು. ನಿನ್ನೆ ಮಧ್ಯಾಹ್ನ 1:30ಕ್ಕೆ ದಿಢೀರ್ ಪ್ರತ್ಯಕ್ಷಳಾದ ನೇತ್ರಾವತಿ ಮಗಳು ತನ್ನ ದೊಡ್ಡಮ್ಮನಿಗೆ ತಾಯಿಯ ಸಾವಿನ ಬಗ್ಗೆ ಬಾಯ್ಬಿಟ್ಟಿದ್ದಾಳೆ. ತನ್ನ ಸ್ನೇಹಿತರು ರಾತ್ರಿ ಮನೆಗೆ ಬಂದಿದ್ದು ಅಮ್ಮ ಪೊಲೀಸರಿಗೆ ಫೋನ್ ಮಾಡ್ತೀನಿ ಎಂದಿದ್ದಕ್ಕೆ ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕಿದರು. ಬಳಿಕ ನನಗೆ ಚಾಕು ತೋರಿಸಿ ಬೆದರಿಕೆ ಹಾಕಿದ್ರಿಂದ ಸ್ನೇಹಿತೆ ಮನೆಗೆ ಹೋಗಿದ್ದಾಗಿ ಹೇಳಿದ್ದಾಳೆ. ಬಾಲಕಿ ಹೇಳಿಕೆ ಬಗ್ಗೆ ಅನುಮಾನಗೊಂಡ ಅನಿತಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆ ನಡೆಸಿ ಮೃತಳ ಮಗಳು ಸೇರಿದಂತೆ 5 ಅಪ್ರಾಪ್ತರನ್ನು ವಶಕ್ಕೆ ಪಡೆದಿದ್ದಾರೆ. ಯಾರೋ 2 ಹುಡುಗರು ಓಡಾಡ್ತಾ ಇದ್ರು. ಯಾರಪ್ಪ ಅವರು ಅಂತ ಕೇಳ್ದ. ಅಣ್ಣ ನಮ್ಮೇನು ಅಕ್ರಮ ಮಕ್ಕಳು ಯಾರ ಸಂಬಂಧರು ಅಂತಂದರು. ನಾವು ಅದಕ್ಕೆ ಸುಮ್ಮನೆ ಆಮೇಲೆ ಅವ್ರು ಖಾಲಿ ಮಾಡೋಕ್ಕೂ ಹೇಳಿದ್ದು. ಖಾಲಿ ಮಾಡಿಬಿಟ್ರಿ ಅಂತ ಹೇಳಿದ್ರೆ 10ನೇ ತಾರೀಕು ಕೂಡ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು. ಅದೇನೋ ನಮ್ಗೆ ಗೊತ್ತಿಲ್ಲ ಸರ್. ಏನು ಸೌಂಡಿಗೆ ಏನೂ ಇದ್ದಿಲ್ಲ ಸರ್. ನಾವು ಎಲ್ಲಿ ಸರ್ ನೋಡ್ಕೊಂಡು ಇರ್ತೀವಿ ಅಷ್ಟೇ. ಮೇಲೆ ನಿಂತ್ಕೊಂಡು ಚೆನ್ನಾಗಿದ್ರು ಸರ್. ಮಗಳು ಚೆನ್ನಾಗಿ ಮಗಳು ಹತ್ರ ನಾವೇನು ಮಾತಾಡ್ತಾರಲ್ಲ ಬಿಡಿ, ಚೆನ್ನಾಗಿದ್ರು ಪಾಪ. ಏನೋ ಗೊತ್ತಿಲ್ಲ ಸರ್, ಏನಾಯಿತು ವಿಷಯ ಗೊತ್ತಿಲ್ಲ. ನೇತ್ರಾವತಿ ಹತ್ಯೆಯ ಹಿಂದೆ ಅಪ್ರಾಪ್ತ ವಯಸ್ಸಿನ ಮಗಳು ಇದ್ದಾಳೆ ಅನ್ನುವಂಥ ಮಾಹಿತಿ ಯಾವಾಗ ಸುಬ್ರಹ್ಮಣ್ಯ ಪೊಲೀಸರಿಗೆ ಸಿಗುತ್ತೋ ಆ ಕೂಡಲೇ ಆಕೆಯ CDR ಅನ್ನು ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಬೇರೊಬ್ಬ ಯುವಕನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂಥ ವಿಚಾರ ಯಾವಾಗ ತಿಳಿಯುತ್ತೋ ಆಗ ಪೊಲೀಸರಿಗೆ ಮತ್ತಷ್ಟು ಅನುಮಾನ ಗಟ್ಟಿಯಾಗತ್ತೆ. ಆ ಕೂಡಲೇ ಆಕೆಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಕೆ ಬೇರೊಬ್ಬ ಸ್ನೇಹಿತರು ಮತ್ತು ಆಕೆಯ ಪ್ರಿಯಕರನೊಟ್ಟಿಗೆ ಸೇರಿ ಆಕೆಗೆ ಕೊಲೆ ಮಾಡಿ, ಕೊಲೆ ಗೊತ್ತಾಗಬಾರ್ದು ಅಂಥೇಳಿ ನೇಣು ಬಿಗಿದಿರುವಂಥ ಘಟನೆ ಬೆಳಕಿಗೆ ಬರುತ್ತೆ. ಆ ಕೂಡಲೇ ಆ ಘಟನೆಗೆ ಕಾರಣವಾಗಿದ್ದಂಥ ಅಪ್ರಾಪ್ತ ಮಗಳು, ಅಪ್ರಾಪ್ತ ಯುವಕರನ್ನು ಬಂಧನ ಮಾಡಿರುವಂಥ ಸುಬ್ರಹ್ಮಣ್ಯಪುರ ಪೊಲೀಸರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಫೈನಾನ್ಸ್ ಕಂಪನಿಯಲ್ಲಿ ಹೆಲ್ಪರ್ ಆಗಿದ್ದ ನೇತ್ರಾವತಿ ಬರೋ ಸಣ್ಣ ಸಂಬಳದಲ್ಲಿ ಮಗಳ ಜೊತೆ ಸಂಸಾರ ನಡೆಸಿದ್ಲು.
ಆದರೆ ಮಗಳ ಒಂದು ದುಡುಕಿನ ನಿರ್ಧಾರ ಹೆತ್ತಮ್ಮನ ಸಾವಿಗೆ ಕಾರಣವಾಗಿದೆ. ಸದ್ಯ ಈ ಬಗ್ಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.